ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಬಂದುಬಿಟ್ಟು ಫಾರೆಸ್ಟ್ ವಾಚರ್ ಏನು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ವಾಚರ್ನ ಒಂದು ನೋಟಿಫಿಕೇಷನು ಪ್ರಕಟ ಆಗಿದೆ. ಅಂತಂದರೆ ಇದರಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ, ಸೆಲೆಕ್ಷನ್ ಪ್ರೊಸೆಸ್ ಯಾವಾಗ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಎಲ್ಲ ಕಂಪ್ಲೀಟ್ ಇದೆ. ಆ ಕಂಪ್ಲೀಟ್ ವಿಡಿಯೋ ಇಲ್ಲಿ ಹೇಳ್ತಾ ಹೋಗ್ತೀನಿ, ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಬಟ್ ಏನಪ್ಪ ಅಂತಂದರೆ, ನಾ ಈ ಹಿಂದೆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದಂಥ ಒಂದು ಪ್ರಕಾರ ಎಕ್ಸಾಮ್ ಇರಬಹುದು ಅಂತ ಹೇಳಿದ್ದೆ. ಬಟ್ ಮೊದಲನೇ ರೀತಿಯೇ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಬಟ್ ಈ ಸಾರಿ ಏನಪ್ಪ ಅಂದರೆ 1:10 ಬದಲು 1:20 ರೇಷದಲ್ಲಿ ನಿಮಗೆ ಫಿಸಿಕಲ್ಗೆ ಕರೀತಾರೆ. ಅಂದರೆ ಪರ್ಸೆಂಟೇಜ್ ಆಧಾರದ ಮೇಲೆ ಸೆಲೆಕ್ಷನ್ನ ಮಾಡ್ತಾರೆ. ಯಾವ ರೀತಿಯಾಗಿರುತ್ತೆ ಸೆಲೆಕ್ಷನ್ ಎಂಬುದನ್ನು ನೋಡೋಣ. ನೋಡಿ, ಇಲ್ಲಿ ಬಂದುಬಿಟ್ಟು ಟೋಟಲಾಗಿ 750 + 25 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ 775 ಹುದ್ದೆಗಳ ಒಂದು ನೋಟಿಫಿಕೇಷನ್. ಇಲ್ಲಿ ನೋಡ್ಬೋದು, ಬೆಂಗಳೂರಲ್ಲಿ ಬೆಂಗಳೂರು ನಗರ ವಿಭಾಗ 12, ಬೆಂಗಳೂರು ಗ್ರಾಮಾಂತರ ವಿಭಾಗ, ರಾಮನಗರ ವಿಭಾಗ, ಮತ್ತು ಕೋಲಾರ ವಿಭಾಗ, ಚಿಕ್ಕಬಳ್ಳಾಪುರ ವಿಭಾಗ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ವಿಭಾಗ, ಟೋಟಲಾಗಿ 70. ಅಂದರೆ ಓಕೆ, ಯಾವ ಒಂದು ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತೀನಿ. ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ನು PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ, ಅಲ್ಲಿ ನೋಡ್ಕೊಂಡು. ನೆಕ್ಸ್ಟು ಬೆಳಗಾವಿ ವೃತ್ತದಲ್ಲಿ ಒಟ್ಟು 42 ಹುದ್ದೆಗಳು. ನೆಕ್ಸ್ಟು ಬಳ್ಳಾರಿ ವೃತ್ತದಲ್ಲಿ ಟೋಟಲಾಗಿ ಬಂದುಬಿಟ್ಟು 17 ಹುದ್ದೆಗಳಿವೆ. ನೆಕ್ಸ್ಟು ಚಾಮರಾಜನಗರದಲ್ಲಿ 169 ಹುದ್ದೆಗಳಿರುವಂಥದ್ದು. ನೆಕ್ಸ್ಟು ಚಿಕ್ಕಮಗಳೂರು ಒಂದು ವೃತ್ತದಲ್ಲಿ 56 ಹುದ್ದೆಗಳಿವೆ. ನೆಕ್ಸ್ಟು ಧಾರವಾಡದಲ್ಲಿ 12 ಹುದ್ದೆ. ನೆಕ್ಸ್ಟ್ ಹಾಸನ ವೃತ್ತದಲ್ಲಿ 30 ಹುದ್ದೆಗಳು. ನೆಕ್ಸ್ಟು ಕೆನರಾ ವೃತ್ತದಲ್ಲಿ 60. ನೆಕ್ಸ್ಟ್ ಕೊಡಗು ವೃತ್ತದಲ್ಲಿ 32. ಕಲಬುರಗಿ ವೃತ್ತದಲ್ಲಿ ಯಾವುದೇ ರೀತಿಯಾದಂತಹ ಹುದ್ದೆಗಳು ಇಲ್ಲ. ಮಂಗಳೂರು ವೃತ್ತದಲ್ಲಿ 54. ನೆಕ್ಸ್ಟು ಮೈಸೂರು ವೃತ್ತದಲ್ಲಿ 120. ನೆಕ್ಸ್ಟು ಶಿವಮೊಗ್ಗ ವೃತ್ತದಲ್ಲಿ 38 ಹುದ್ದೆಗಳು. ಟೋಟಲಾಗಿ 700 ಹುದ್ದೆಗಳಿವೆ ಸ್ನೇಹಿತರೆ. ಟೋಟಲಾಗಿ ಇದರಲ್ಲಿ 50 ಕಲ್ಯಾಣ ಕರ್ನಾಟಕ ಹುದ್ದೆಗಳು. ಓಕೆನಾ? ಇದರಲ್ಲಿ ಏನಪ್ಪ ಅಂತಂತಂದರೆ, ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಎಂಬುದರ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ನಾವು ಏನಪ್ಪ ಅಂತಂದರೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ವಿವರವಾದಂಥ ಮಾಹಿತಿಯೂ ಸಹ ಇಲ್ಲಿ ಏನಂತಂತಂದರೆ ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು. ಓಕೆನಾ? ಇದು ಬಂದುಬಿಟ್ಟು ಇದು ಗ್ರೂಪ್ ಡಿ ಅಲ್ಲಿ ಬರುವಂತಹ ಹುದ್ದೆಗಳಾಗಿರ್ತವೆ. ಇದರಲ್ಲಿ ನೋಡ್ಬೋದು ನೀವು aranya.gov.in ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಸಹ ಇಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆನಾ? ಅರ್ಜಿ ಇದು ಪ್ರಾರಂಭದ ದಿನಾಂಕ ಆನ್ಲೈನ್ ಏನಪ್ಪ ಅಂತಂತಂದರೆ ನೋಟಿಫಿಕೇಷನ್ನು ಸಹ ಬಂದಿದೆ. ಇದರ ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಪ್ರಾರಂಭ ದಿನಾಂಕ ಬಂದುಬಿಟ್ಟು 1/8/2026 ಅಂತಂದರೆ ಆಗಸ್ಟ್ 1ರಿಂದ ನೋಟಿಫಿಕೇಷನು. ನೆಕ್ಸ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 31/8/2026. ಅರ್ಜಿ ಶುಲ್ಕ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಾಗಿ ಅರ್ಜಿ ಶುಲ್ಕ ಇದೆ ಅಂತೇಳಿ. ಓಕೆನಾ? ನೆಕ್ಸ್ಟು ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇದೆ ಎಂಬುದನ್ನು ಸಹ ನಾವು ಇಲ್ಲಿ ನೋಡ್ತಾ ಹೋಗೋಣ. SLC ಪಾಸಾದಂಥ ಅಭ್ಯರ್ಥಿಗಳು ಇದಕ್ಕೇನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಓಕೆ, ಅರ್ಜಿ ಸಲ್ಲಿಸಲು ಗರಿಷ್ಠ ವಯೋಮಿತಿ 43 ವರ್ಷಗಳ ಕಾಲವೂ ಸಹ ಇರುತ್ತೆ. ನೇಮಕಾತಿ ವಿಧಾನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೀವು ನೇಮಕಾತಿ ವಿಧಾನ ಬಂದುಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದವರಲ್ಲಿ ವಿದ್ಯಾರ್ಥಿ ಆಧಾರದ ಅಂಕಗಳ ಆಧಾರದ ಮೇಲೆ, ಅಂದರೆ 10th ಮಾರ್ಕ್ಸ್ ಆಧಾರದ ಮೇಲೆ 1:20 ಆಧಾರದ ಮೇಲೆ ನಿಮಗೆ ಫಿಸಿಕಲಿ ಕರೀತಾರೆ. ಫಿಸಿಕಲ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಷನ್ನ ಮಾಡ್ತಾರೆ. ಓಕೆನಾ? ಇಲ್ಲಿ ನೋಡ್ಬೋದು ನೀವು ಪುರುಷ ಅಭ್ಯರ್ಥಿಗಳು ಟೋಟಲಾಗಿ 163 ಸೆಂಟಿಮೀಟರು ಮತ್ತು ಇದೇ ಸುತ್ತಳತೆ 79ರಿಂದ 84ಕ್ಕೆ ಏನಾಗಬೇಕಪ್ಪ ಅಂದರೆ ವಿಸ್ತಾರ ಆಗ್ಬೋದು. ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳು 150 ಸೆಂಟಿಮೀಟ್ರು ಮತ್ತು 40 kg ಇರಲೇಬೇಕಾಗುತ್ತೆ. ಇದಾದ ನಂತರ ನಿಮಗೆ ಇಷ್ಟೇ ಫಿಸಿಕಲು. ಇದಾದ ನಂತರ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಈ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ 1600 ಮೀಟರು ಓಟ 7 ನಿಮಿಷದಲ್ಲಿ ಪುರುಷರಾದರೆ, ಮಹಿಳೆಯರು ಬಂದುಬಿಟ್ಟು 1000 ಮೀಟರ್ 6 ನಿಮಿಷದಲ್ಲಿ ಮಾಡಬೇಕಾಗತ್ತೆ. ಓಕೆನಾ? ಆನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದರಲ್ಲಿ ಬಂದುಬಿಟ್ಟು 100 ಮೀಟರ್ ಓಟ ಇರುತ್ತೆ 15 ಸೆಕೆಂಡು, ಮತ್ತು ಎತ್ತರ ಜಿಗಿತ, ಉದ್ದ ಜಿಗಿತ, ಶಾರ್ಟ್ ಪುಟ್
800 ಮೀಟ್ರ್ ಓಟ, 500 ಮೀಟ್ರ್ ಓಟ, ಇದು 5ರಲ್ಲಿ 3 ಮಾತ್ರ ನೀವು ಪಾಸ್ ಆದರೆ ಸಾಕು. ಓಕೆ, ಇದು ಈ ರೀತಿಯಾಗಿದೆ ಸ್ನೇಹಿತರೆ. ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.